ಅವ ಯಾರೋ ಒಬ್ಬ ರಾಜ್ಯಸಭಾ MP ನಮ್ಮ ರಾಜ್ಯದಿಂದ ಗೆದ್ದು ಹೋಗಿರುವಂತ ಲೆಹರ್ ಸಿಂಗ್ ಸಿರೋಯ 2 ಸರಿ MLC ಆಗಿ ಅಧಿಕಾರವನ್ನು ಅನುಭವಿಸಿ ಬೇಸಿಕಲಿ ಈಸ್ ಫ್ರಮ್ ರಾಜಸ್ಥಾನ್, ಉದಯಪುರದವರವರು. ಈಗ ರಾಜ್ಯಸಭಾ MP ಆಗಿ ಆಯ್ಕೆ ಆಗಿದ್ದಾರೆ. ನಮ್ಮ ರಾಜ್ಯದಿಂದ ಇಬ್ಬರು ಆಯ್ಕೆ ಆಗಿದ್ದಾರೆ, ಒಂದು ಲೆಹರ್ ಸಿಂಗು, ಇನ್ನೊಂದು ನಿರ್ಮಲಾ ಸೀತಾರಾಮನ್. ಅವರು ಹೇಳಿಕೆ ಕೊಡ್ತಾರೆ ಅಲ್ಲಿ ಪಾರ್ಲಿಮೆಂಟ್ ಮುಂದ್ಗಡೆ ನಿಂತ್ಕೊಂಡು, ಪ್ರತಾಪ್ ಸಿಂಹನ ಟ್ರ್ಯಾಪ್ ಮಾಡಕ್ಕೆ ಒಂದು ಸಿದ್ದರಾಮಯ್ಯನವರ ಐಡಿಯಾ ಅಂತೆ. ಪ್ರತಾಪ್ ಸಿಂಹ ಅವ್ರನ್ನ ಟ್ರ್ಯಾಪ್ ಅಂತೆ. ಟ್ರ್ಯಾಪ್ ಯಾಕೆ ಅಂತ ಕೇಳಿದ್ರೆ ಮಾಧ್ಯಮದವರು ಸಿದ್ದರಾಮಯ್ಯನವರ ಮಗನ್ನ ಅಲ್ಲಿ ಚುನಾವಣೆ ನಿಲ್ಲಿಸ್ತಾವ್ರೆ, ಲೋಕಸಭೆ ಚುನಾವಣೆಗೆ, ಅದಕ್ಕೋಸ್ಕರ ಇವನು ಟ್ರ್ಯಾಪ್ ಮಾಡ್ಬಿಡ್ತಾರಂತೆ. ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡ್ತಾರೆ ಒಬ್ಬ ರಾಜ್ಯಸಭಾ MP. ರಿಡಿಕ್ಯುಲಸ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್. ಅರೆ ಲೆಹರ್ ಸಿಂಗ್ ಅವರೇ, ನಿಮ್ಮ ತರ ಈ ಥರ್ಡ್ ರೇಟೆಡ್ ರಾಜಕಾರಣವನ್ನ ಸಿದ್ದರಾಮಯ್ಯನವ್ರ ಜಯಮಾನದಲ್ಲಿ ಮಾಡಿದ್ರಲ್ಲ ಅವರು. ಆಮೇಲೆ ನಾನು ಮತ್ತೆ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಸ್ಪಷ್ಟಪಡಿಸ್ತೀನಿ, ಯಾವ ಕಾರಣಕ್ಕೂ ಅವ್ರ ಮಗ ಲೋಕಸಭೆ ಚುನಾವಣೆಗೆ ಆಕಾಂಕ್ಷಿ ಅಲ್ಲ. ಚುನಾವಣೆಗೆ ಅವ್ರ ಮಗ ನಿಲ್ಲಲ್ಲ. ಪ್ರತಾಪ್ ಸಿಂಹನ್ನ ನೀವು ಸಿದ್ದರಾಮಯ್ಯನವರು ಕಂಪೇರ್ ಮಾಡುವಂತ ಕೆಲಸವನ್ನ ಮಾಡ್ತಿರಲ್ಲ, ದುರ್ದಂತ ಇದೆ, ದುರ್ದೈವ. ಸಿದ್ದರಾಮಯ್ಯನವರಲ್ಲಿ ಪ್ರತಾಪ್ ಸಿಂಹನ ಟ್ರ್ಯಾಪ್ ಮಾಡ್ಬೇಕಾ ನಾವು? ಪ್ರತಾಪ್ ಸಿಂಹನ್ ಟ್ರ್ಯಾಪ್ ಮಾಡಿ ನಾವು ಮಾಡಬೇಕಾಗಿಲ್ಲ. ಪ್ರತಾಪ್ ಸಿಂಹ ಅಂಡ್ BJP ದೇ ದೆಮ್ಸೆಲ್ಫ್ ಗಾಟ್ ಟ್ರ್ಯಾಪ್ಡ್ ಆಲ್ರೆಡಿ. ಅವ ಯಾರೋ ಒಬ್ಬ ರಾಜ್ಯಸಭಾ MP ನಮ್ಮ ರಾಜ್ಯದಿಂದ ಗೆದ್ದು ಹೋಗಿರುವಂತ ಲೆಹರ್ ಸಿಂಗ್ ಸಿರೋಯ 2 ಸರಿ MLC ಆಗಿ ಅಧಿಕಾರವನ್ನು ಅನುಭವಿಸಿ ಬೇಸಿಕಲಿ ಈಸ್ ಫ್ರಮ್ ರಾಜಸ್ಥಾನ್, ಉದಯಪುರದವರವರು. ಈಗ ರಾಜ್ಯಸಭಾ MP ಆಗಿ ಆಯ್ಕೆ ಆಗಿದ್ದಾರೆ. ನಮ್ಮ ರಾಜ್ಯದಿಂದ ಇಬ್ಬರು ಆಯ್ಕೆ ಆಗಿದ್ದಾರೆ, ಒಂದು ಲೆಹರ್ ಸಿಂಗು, ಇನ್ನೊಂದು ನಿರ್ಮಲಾ ಸೀತಾರಾಮನ್. ಅವರು ಹೇಳಿಕೆ ಕೊಡ್ತಾರೆ ಅಲ್ಲಿ ಪಾರ್ಲಿಮೆಂಟ್ ಮುಂದ್ಗಡೆ ನಿಂತ್ಕೊಂಡು, ಪ್ರತಾಪ್ ಸಿಂಹನ ಟ್ರ್ಯಾಪ್ ಮಾಡಕ್ಕೆ ಒಂದು ಸಿದ್ದರಾಮಯ್ಯನವರ ಐಡಿಯಾ ಅಂತೆ. ಪ್ರತಾಪ್ ಸಿಂಹ ಅವ್ರನ್ನ ಟ್ರ್ಯಾಪ್ ಅಂತೆ. ಟ್ರ್ಯಾಪ್ ಯಾಕೆ ಅಂತ ಕೇಳಿದ್ರೆ ಮಾಧ್ಯಮದವರು ಸಿದ್ದರಾಮಯ್ಯನವರ ಮಗನ್ನ ಅಲ್ಲಿ ಚುನಾವಣೆ ನಿಲ್ಲಿಸ್ತಾವ್ರೆ, ಲೋಕಸಭೆ ಚುನಾವಣೆಗೆ, ಅದಕ್ಕೋಸ್ಕರ ಇವನು ಟ್ರ್ಯಾಪ್ ಮಾಡ್ಬಿಡ್ತಾರಂತೆ. ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡ್ತಾರೆ ಒಬ್ಬ ರಾಜ್ಯಸಭಾ MP. ರಿಡಿಕ್ಯುಲಸ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್. ಅರೆ ಲೆಹರ್ ಸಿಂಗ್ ಅವರೇ, ನಿಮ್ಮ ತರ ಈ ಥರ್ಡ್ ರೇಟೆಡ್ ರಾಜಕಾರಣವನ್ನ ಸಿದ್ದರಾಮಯ್ಯನವ್ರ ಜಯಮಾನದಲ್ಲಿ ಮಾಡಿದ್ರಲ್ಲ ಅವರು. ಆಮೇಲೆ ನಾನು ಮತ್ತೆ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಸ್ಪಷ್ಟಪಡಿಸ್ತೀನಿ, ಯಾವ ಕಾರಣಕ್ಕೂ ಅವ್ರ ಮಗ ಲೋಕಸಭೆ ಚುನಾವಣೆಗೆ ಆಕಾಂಕ್ಷಿ ಅಲ್ಲ. ಚುನಾವಣೆಗೆ ಅವ್ರ ಮಗ ನಿಲ್ಲಲ್ಲ. ಪ್ರತಾಪ್ ಸಿಂಹನ್ನ ನೀವು ಸಿದ್ದರಾಮಯ್ಯನವರು ಕಂಪೇರ್ ಮಾಡುವಂತ ಕೆಲಸವನ್ನ ಮಾಡ್ತಿರಲ್ಲ, ದುರ್ದಂತ ಇದೆ, ದುರ್ದೈವ. ಸಿದ್ದರಾಮಯ್ಯನವರಲ್ಲಿ ಪ್ರತಾಪ್ ಸಿಂಹನ ಟ್ರ್ಯಾಪ್ ಮಾಡ್ಬೇಕಾ ನಾವು? ಪ್ರತಾಪ್ ಸಿಂಹನ್ ಟ್ರ್ಯಾಪ್ ಮಾಡಿ ನಾವು ಮಾಡಬೇಕಾಗಿಲ್ಲ. ಪ್ರತಾಪ್ ಸಿಂಹ ಅಂಡ್ BJP ದೇ ದೆಮ್ಸೆಲ್ಫ್ ಗಾಟ್ ಟ್ರ್ಯಾಪ್ಡ್ ಆಲ್ರೆಡಿ. ಅವ ಯಾರೋ ಒಬ್ಬ ರಾಜ್ಯಸಭಾ MP ನಮ್ಮ ರಾಜ್ಯದಿಂದ ಗೆದ್ದು ಹೋಗಿರುವಂತ ಲೆಹರ್ ಸಿಂಗ್ ಸಿರೋಯ 2 ಸರಿ MLC ಆಗಿ ಅಧಿಕಾರವನ್ನು ಅನುಭವಿಸಿ ಬೇಸಿಕಲಿ ಈಸ್ ಫ್ರಮ್ ರಾಜಸ್ಥಾನ್, ಉದಯಪುರದವರವರು. ಈಗ ರಾಜ್ಯಸಭಾ MP ಆಗಿ ಆಯ್ಕೆ ಆಗಿದ್ದಾರೆ. ನಮ್ಮ ರಾಜ್ಯದಿಂದ ಇಬ್ಬರು ಆಯ್ಕೆ ಆಗಿದ್ದಾರೆ, ಒಂದು ಲೆಹರ್ ಸಿಂಗು, ಇನ್ನೊಂದು ನಿರ್ಮಲಾ ಸೀತಾರಾಮನ್. ಅವರು ಹೇಳಿಕೆ ಕೊಡ್ತಾರೆ ಅಲ್ಲಿ ಪಾರ್ಲಿಮೆಂಟ್ ಮುಂದ್ಗಡೆ ನಿಂತ್ಕೊಂಡು, ಪ್ರತಾಪ್ ಸಿಂಹನ ಟ್ರ್ಯಾಪ್ ಮಾಡಕ್ಕೆ ಒಂದು ಸಿದ್ದರಾಮಯ್ಯನವರ ಐಡಿಯಾ ಅಂತೆ. ಪ್ರತಾಪ್ ಸಿಂಹ ಅವ್ರನ್ನ ಟ್ರ್ಯಾಪ್ ಅಂತೆ. ಟ್ರ್ಯಾಪ್ ಯಾಕೆ ಅಂತ ಕೇಳಿದ್ರೆ ಮಾಧ್ಯಮದವರು ಸಿದ್ದರಾಮಯ್ಯನವರ ಮಗನ್ನ ಅಲ್ಲಿ ಚುನಾವಣೆ ನಿಲ್ಲಿಸ್ತಾವ್ರೆ, ಲೋಕಸಭೆ ಚುನಾವಣೆಗೆ, ಅದಕ್ಕೋಸ್ಕರ ಇವನು ಟ್ರ್ಯಾಪ್ ಮಾಡ್ಬಿಡ್ತಾರಂತೆ. ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡ್ತಾರೆ ಒಬ್ಬ ರಾಜ್ಯಸಭಾ MP. ರಿಡಿಕ್ಯುಲಸ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್. ಅರೆ ಲೆಹರ್ ಸಿಂಗ್ ಅವರೇ, ನಿಮ್ಮ ತರ ಈ ಥರ್ಡ್ ರೇಟೆಡ್ ರಾಜಕಾರಣವನ್ನ ಸಿದ್ದರಾಮಯ್ಯನವ್ರ ಜಯಮಾನದಲ್ಲಿ ಮಾಡಿದ್ರಲ್ಲ ಅವರು. ಆಮೇಲೆ ನಾನು ಮತ್ತೆ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಸ್ಪಷ್ಟಪಡಿಸ್ತೀನಿ, ಯಾವ ಕಾರಣಕ್ಕೂ ಅವ್ರ ಮಗ ಲೋಕಸಭೆ ಚುನಾವಣೆಗೆ ಆಕಾಂಕ್ಷಿ ಅಲ್ಲ. ಚುನಾವಣೆಗೆ ಅವ್ರ ಮಗ ನಿಲ್ಲಲ್ಲ. ಪ್ರತಾಪ್ ಸಿಂಹನ್ನ ನೀವು ಸಿದ್ದರಾಮಯ್ಯನವರು ಕಂಪೇರ್ ಮಾಡುವಂತ ಕೆಲಸವನ್ನ ಮಾಡ್ತಿರಲ್ಲ, ದುರ್ದಂತ ಇದೆ, ದುರ್ದೈವ. ಸಿದ್ದರಾಮಯ್ಯನವರಲ್ಲಿ ಪ್ರತಾಪ್ ಸಿಂಹನ ಟ್ರ್ಯಾಪ್ ಮಾಡ್ಬೇಕಾ ನಾವು? ಪ್ರತಾಪ್ ಸಿಂಹನ್ ಟ್ರ್ಯಾಪ್ ಮಾಡಿ ನಾವು ಮಾಡಬೇಕಾಗಿಲ್ಲ. ಪ್ರತಾಪ್ ಸಿಂಹ ಅಂಡ್ BJP ದೇ ದೆಮ್ಸೆಲ್ಫ್ ಗಾಟ್ ಟ್ರ್ಯಾಪ್ಡ್ ಆಲ್ರೆಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.